ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ಉತ್ತರ ಭಾರತದ ಕ್ರೈಸ್ತ ಇತಿಹಾಸದ ಪ್ರವಾಸಿ ಕಥನ ಸರಸ್ತಿರದ ಸೊಬಗು ಕೃತಿ ಬಿಡುಗಡೆ ಸಮಾರಂಭ ಇತ್ತೀಚೆಗೆ ನಡೆಯಿತು. ಸಂದೇಶ ಸಂಸ್ಕೃತಿ ಮತ್ತು ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಕ್ಯಾಥೋಲಿಕ್ ವಿದ್ವಾಂಸ ಡಾಕ್ಟರ್ ಬಿಎಸ್ ತಲವಾಡಿಯವರ ಉತ್ತರ ಭಾರತದ ಕ್ರೈಸ್ತ ಇತಿಹಾಸದ ಪ್ರವಾಸಿ ಕಥನ ಸರಸ್ತೀರದ ಸೊಬಗು ಕೃತಿ ಬಿಡುಗಡೆ ಸಮಾರಂಭ ಪ್ರತಿಷ್ಠಾನದ ಸಭಾಂಗಣದಲ್ಲಿ ಬುಧವಾರ ನಡೆಯಿತು. ಬರೇಲಿ ಧರ್ಮ ಪ್ರಾಂತ್ಯದ ಬಿಷಪ್ ಡಾಕ್ಟರ್ ಆಗ್ನೇಷಿಯಸ್ ಡಿಸೋಜಾ ಕೃತಿ ಬಿಡುಗಡೆಗೊಳಿಸಿ ತುಂಬಾ ಪರಿಶ್ರಮದ ಫಲವಾಗಿ ಹೊರಬಂದಿರುವ ಈ ಕೃತಿಯಲ್ಲಿ ಉತ್ತರ ಭಾರತದ ಚರ್ಚ್ಗಳ ಇತಿಹಾಸದ ಅವಲೋಕನ ಒಳಗೊಂಡಿದೆ. ಲಕ್ನೋ, ಆಗ್ರಾ ಧರ್ಮ ಪ್ರಾಂತ್ಯಗಳ ಇತಿಹಾಸವೂ ಇದೆ. ಪುಸ್ತಕದ ಉದ್ದಕ್ಕೂ ಕೃತಿಕರ ಶ್ರದ್ಧೆ, ಸೂಕ್ಷ್ಮ ಸಂವೇದನಾಶೀಲತೆ ಎದ್ದು ಕಾಣುತ್ತದೆ ಎಂದರು. ಪ್ರತ್ಯೇಕವಾಗಿ ಸಂದೇಶದ ರೂವಾರಿ ಅತಿ ವಂದನೀಯ ಹೆನ್ರಿ ಡಿಸೋಜಾ ಬಳ್ಳಾರಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಿಗೆ ನನ್ನ ನಮನಗಳು. ಈ ಸುಂದರ ಸಂಜೆಯಲ್ಲಿ ಸರಸ್ತೀರದ ಸೊಬಗು ನಾಮದ ಪುಸ್ತಕದ ಲೋಕಾರ್ಪಣೆಯಾಯಿತು. ಪುಸ್ತಕದ ಲೇಖಕರಾದ ಡಾಕ್ಟರ್ ಪಿಎಸ್ ತಲವಾಡಿಯವರಿಗೆ ನನ್ನ ಅಭಿನಂದನೆಗಳು. ತಲವಾಡಿಯವರು ತುಂಬಾ ಶ್ರಮದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ. ಉತ್ತರ ಭಾರತದ ಚರ್ಚ್ ಇತಿಹಾಸದ ಒಂದು ಅವಲೋಕನವನ್ನು ಈ ಕೃತಿ ಒಳಗೊಂಡಿದ್ದು ಕರ್ನಾಟಕದ ಜನತೆಗೆ ಒಂದು ಹೊಸ ಅಧ್ಯಾಯವನ್ನು ತೆರೆದುಕೊಡುತ್ತವೆ. ನನ್ನ ಧರ್ಮಕ್ಷೇತ್ರವನ್ನೊಳಗೊಂಡು ಲಕ್ನೋ ಹಾಗೂ ಆಗ್ರಾ ಮಹಾಧರ್ಮಕ್ಷೇತ್ರದ ಸಂಕ್ಷಿಪ್ತ ಇತಿಹಾಸ, ಇಲ್ಲಿನ ಪ್ರಮುಖ ಚರ್ಚ್ಗಳ ಪರಿಚಯವನ್ನು ಈ ಕೃತಿಯಲ್ಲಿ ಲೇಖಕರು ತುಂಬಾ ಸೊಗಸಾಗಿ ಕಟ್ಟಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಡಾಕ್ಟರ್ ತಲವಾಡಿಯವರನ್ನು ಅಭಿನಂದಿಸುತ್ತೇನೆ. ಸುಮಾರು 238 ಕೃತಿಗಳನ್ನು ಬರೆದಿರುವ ಸಂದೇಶದ ಪ್ರತಿಷ್ಠಾನದ ನಿರ್ದೇಶಕ ಫಾದರ್ ವಿಕ್ಟರ್ ವಿಜಯಲೋಬೋ, ಸಹ ನಿರ್ದೇಶಕ ಬ್ರದರ್ ವಿಕ್ಟರ್ ಕ್ರಾಸ್ಟಾ, ಡಾಕ್ಟರ್ ಬಿಎಸ್ ತಲವಾಡಿ, ಫಾದರ್ ಫೌಲ್ ವೆಲ್ವಿನ್ ಡಿಸೋಜಾ, ಟ್ರಸ್ಟಿ ರಾಯ್ ಕ್ಯಾಸ್ಟ್ರೋಲಿನೋ ಉಪಸ್ಥಿತರಿದ್ದರು.